ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ಮನೆಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟಿರಿ ವರ್ಷದ ಕೊನೆಯ ವಿಡಿಯೋ. ಅಂದ್ರೆ ವರ್ಷದ ಕೊನೆಯ ದಿನದ ಕೊನೆಯ ವಿಡಿಯೋ ಇದು. ಯಾಕಂದ್ರೆ ಈ ದಿನ ತಿರುಗಿ ಬರೋದಿಲ್ಲ ರೀ. ಅದಕ್ಕೆ ಡಿಸೆಂಬರ್ 31 ಇದು ನೈಟ್. ನಾನು ಕೆಲ್ಸಕ್ಕೆ ಹೋಗಿ ಬಂದಿನ್ರಿ. ಮನೇಲಿ ಇದ್ರೆ ಬೆಳಿಗ್ಗೆನೆಲ್ಲ ಕೆಲಸ ಮಾಡ್ಕೊಂತಿದ್ದೆ. ಆದ್ರೆ ಮನೆಯಲ್ಲಿ ಇಲ್ಲ ಅಲ್ರಿ, ಕೆಲ್ಸಕ್ಕೆ ಹೋಗ್ಲೇಬೇಕು ಲಾಸ್ಟ್ ಡೇ. ಇನ್ನ ಕೆಲ್ಸದಿಂದ ಬರಕಿಲ್ಲ, ಕೆಲ್ಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀನ್ರಿ. ಇನ್ನ ನನ್ನ ಸಣ್ಣ ಮಗಳು ನೋಡಿಲ್ಲ ನನ್ ಕೆಲ್ಸದಿಂದ ಮನೆಗ್ ಬಂದಿದ್ದು. ನಾನು ಕೆಲಸ ಮಾಡೋಕಿಲ್ಲ, ಸ್ಟಾರ್ಟ್ ಮಾಡೋಕಿಲ್ಲ, ನನ್ನ ಮಗಳು ಬಂದ್ಲರಿ. ಅಮ್ಮ ಯಾವಾಗ ಬಂದಿ ಅಂತ ಕೇಳ್ತಾ ಇದ್ದಾಳೆ. ಇನ್ನ ಆಯಮ್ಮನ ಕಂಪಲ್ಸರಿ ಒಂದ್ 2 ನಿಮಿಷ ಎತ್ಕೊಳ್ಬೇಕು. ಎತ್ಕೊಂಡಾಗ ಆಯಮ್ಮಂಗೂ ಖುಷಿ ಆಗ್ತೈತೆ, ನನಗೂ ಖುಷಿ ಆಗುತ್ತಾ. ಆಮೇಲೆ ಮತ್ತೆ ತನ್ನ ಹೋಗ್ಬಿಟ್ಲು, ಮತ್ತೆ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಂತಿದೀನ್ರಿ. ಇದು ಕರೆಕ್ಟ್ ನಾನು 7:30ಗೆ ಸ್ಟಾರ್ಟ್ ಮಾಡ್ಕೊಂಡಿನ್ರಿ ಮನೆಯಲ್ಲಿ ಕೆಲಸ. ಯಾಕಂದ್ರೆ ಮನೆ ಕೆಲಸ ಎಷ್ಟು ಮಾಡಿದ್ರು ಬೇಗ ಮುಗಿಯೋದೇ ಇಲ್ಲ. ಆದ್ರೆ ಇವತ್ತು ನಾವು ಚರ್ಚ್ಗೆ ಹೋಗ್ಬೇಕ್ರಿ. ಇವತ್ತು ಆನ್ಲೈನ್ ಪ್ರೇಯರ್ ಇರುತ್ತೆ ನಮ್ಮ ಚರ್ಚಲ್ಲಿ. ಈಗ ಅದ್ರ ಸಲುವಾಗಿ ನಾನು ಮತ್ತೆ ಬೆಳಿಗ್ಗೆ ಎದ್ದು ಮಾಡ್ಕೊಳಕ್ ಆಗಲ್ಲ, ರಾತ್ರಿ ಎಲ್ಲ ಪ್ರೇಯರ್ ಮಾಡಿರ್ತೀವಿ. ಇನ್ನ ಮನೆಗ್ ಬರೋದೇ 1 ಗಂಟೆ ಹಂಗಾಗುತ್ತೆ ರೀ. ಅಷ್ಟ್ರಲ್ಲಿ ನಮ್ಮ ಮನೆಗ್ ಬಂದು ಏನ್ ಕೆಲಸ ಮಾಡ್ಕೊಳಕ್ ಆಗಲ್ಲ ನೈಟ್ ಅಲ್ಲ ಅಂತೇಳಿ ಇವಾಗೆ ಕೆಲಸ ಮಾಡ್ಕೊಂತಾ ಇದೀನ್ರಿ. ಇನ್ನೊಂದು ಏನಂದ್ರೆ, ಹೊಸ ವರ್ಷದಲ್ಲಿ ಹೋಗ್ತಿದ್ವಿ, ಮನೆ ಎಲ್ಲ ಕ್ಲೀನ್ ಇರ್ಬೇಕು. ನಾವ್ ಹೆಂಗ ಹೊಸ ಆಲೋಚನೆಯಿಂದ ಹೊಸ ವರ್ಷದಲ್ಲಿ ಇರ್ತೀವಿ, ಮನೆ ಸಹ ಹಾಗೆ ಕ್ಲೀನ್ ಇರ್ಬೇಕು. ವರ್ಷ ಎಲ್ಲ ಮನೆ ಕ್ಲೀನ್ ಇರುತ್ತೆ ಅಂತ ಹೇಳ್ತಾರಲ್ರಿ. ಮತ್ತೆ ನಮ್ಮ ಯಜಮಾನ್ರು ಒಂದ್ ಸೈಡ್ ಬಟ್ಟೆ ಐರನ್ ಮಾಡ್ಕೊಂತ ಇದ್ದಾರ್ರಿ. ನಾನ್ ಬಂದು ಮಾಡೋಣ ಅನ್ಕೊಂಡೆ, ಆದ್ರೆ ನನಗೆ ಟೈಮ್ ಇಲ್ಲ ರೀ. 7:30 ನಮ್ ಚರ್ಚ್ ಬಂದ್ಬಿಟ್ಟು ಟೈಮಿಂಗ್ಸ್ 9:30 ರೀ. ಇನ್ನ ಅಷ್ಟ್ರಲ್ಲಿ ಎಲ್ಲಾ ಕೆಲಸ ಮನೇಲಿ ಮಾಡ್ಕೊಂಡು ನೀವೆಲ್ಲ ಮಾಡೋಕ್ ಆಗೋದಿಲ್ಲ ಅಂತೇಳಿ ನಮ್ಮ ಯಜಮಾನ್ರು, ನನ್ ಬಟ್ಟೆ ಇಸ್ತ್ರಿ ಮಾಡ್ತೀನಿ ನೋಡು, ನೀನ್ ಮನೇಲಿ ಕೆಲಸ ಮಾಡ್ಕೊಂಡ್ಬಿಡು ಅಂತಂದ್ರು. ಸರಿ ಅಂತೇಳಿ ನಮ್ಮ ಯಜಮಾನ್ರು ಬಟ್ಟೆ ಇಸ್ತ್ರಿ ಮಾಡ್ತಿದ್ದಾರೆ. ನಾನೆಲ್ಲ ಬೆಳಿಗ್ಗೆನೆ ಸ್ವಲ್ಪ ಕೆಲಸ ಮಾಡ್ಕೊಳೋಣ ಅಂತ ಅನ್ಕೊಂಡೆ. ಆದರೆ ಕೆಲಸದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದಕ್ಕೆ ನಾನು ಬೇಗ ಹೋಗ್ಬಿಟ್ಟೆ. ಯಾಕೆಂದರೆ ಅಲ್ಲಿ ಕೆಲಸ ಮುಗಿಬೇಕು, ಮನೆಗಳ್ದು ಯಾವಾಗಾದರೂ ಮಾಡ್ಕೋಬೋದು. ಒಂದು ಸಾರಿ ನಾವು ಒಂದು ಕಡೆ ಕೆಲ್ಸಕ್ಕೆ ಹೋಗೀವಿ ಅಂತಂದರೆ ಸ್ವಲ್ಪ ಬೇಗನೆ ಹೋಗ್ಬೇಕು ಏನನ್ನ ಕೆಲಸ ಇದ್ದಾಗ. ಕೆಲಸ ಇಲ್ಲಾಂದರೆ ಸ್ವಲ್ಪ ನಿಧಾನವಾಗಿ ಹೋದ್ರೂ ನಡಿತೈತೆ, ಆದರೆ ಕೆಲಸ ಇದ್ದಾಗ ಕಂಪಲ್ಸರಿ ಹೋಗಲೇಬೇಕು. ಇಲ್ಲಿ ನಮ್ಮ ಯಜಮಾನ್ರಿ ಅಲ್ಲಿ ಒಂದೆಲ್ಲ ಸ್ವಲ್ಪ ಸಿಮೆಂಟ್ ಹೋಗ್ಬಿಟ್ಟಿತ್ತು ರೀ, ಬಂಡೆ ಕಡೆ ಹಾಕಿದ್ದು. ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ಸ್ವಲ್ಪ ನಮ್ಮ ಅಕ್ಕನವ್ರ ಮನೆ ಕಟ್ಟಿಸ್ತಿದ್ದಾರೆ, ಅವ್ರು ಸ್ವಲ್ಪ ಏನನ್ನ ಕಲ್ವಿ ಏನನ್ನ ಕಲಸಿದ್ರೆ ತಗೊಂಬಂದು ಸಿಮೆಂಟ್ ಹಾಕ್ರಿ ಅಂತ ಹೇಳಿದ್ರೆ ಸರಿ ಅಂತ 3-4 ದಿನ ಪಾಪ ಅವ್ರು ಕಂಟಿನ್ಯೂ ಆಗಿ ಹೋಗ್ತಾನೆ ಇದ್ದಾರೆ. ಆದರೆ ಅವ್ರು ಕಾಂಕ್ರೀಟ್ ಹಾಕ್ತಾನೆ ಇದ್ದರು. 31ನೇ ತಾರೀಕು ಅವ್ರು ಕಲಸಿದ್ರಂತೆ ರೀ. ಇನ್ನು ತಗೊಂಬಂದು ಬಂಡೆಗೆಲ್ಲ ಹಾಕಿ ಗ್ಯಾಸ್ ಕಟ್ಟಗಡೆನೂ ನಾನು ಅಲ್ಲ ಜಜ್ಜಕ್ಕೆ ಹೋಗಿ ಅಲ್ಲಿ ಸಹ ಸ್ವಲ್ಪ ಕ್ರ್ಯಾಕ್ ಮಾಡಿಬಿಟ್ಟಿದ್ದೆ ರೀ. ಇನ್ನು ಅದನ್ನು ಸಹ ನೀಟಾಗಿ ಸಿಮೆಂಟ್ ಹಾಕಿದ್ದಾರೆ. ಇನ್ನು ನಾನೆಲ್ಲ ಕಸ ಎಲ್ಲ ಬಳ್ಕೊಂಡು ಒಂದು ಸೈಡ್ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಕೊಂಡಿದ್ದೆ. ಬೆಳಿಗ್ಗೆನೇ ನಾನು ಸಾರು ಮಾಡಿ ಹೋಗ್ಬಿಟ್ಟಿದ್ದೆ ರೀ. ರಾತ್ರಿ ಬಂದು ಅಡುಗೆ ಮಾಡೋಕೆ ಅಸಲಿಗೆ ಆಗೋದಿಲ್ಲ. ಮತ್ತು ಆಮೇಲೆ ಅದು ಮಾಡ್ಕೊತ ಹೋದರೆ ಇನ್ನೊಂದು ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ ಮನೆಯಲ್ಲಿ ಅಂತ ಬೆಳಿಗ್ಗೆನೇ ಸಾರು ಮಾಡಿಬಿಟ್ಟಿದ್ದೆ ರೀ. ಈಗ ಬಂದು ಅನ್ನ ಒಂದೇ ಮಾಡ್ಕೊಂಡಿದ್ದೀನಿ. ಇನ್ನು ಅನ್ನದ ಜೊತೆಗೆ ಖಾರ ಇದ್ದಾವೆ ರೀ. ನಾ ಖಾರ, ಅನ್ನ, ಬೇಳೆ ಈ 3 ಊಟ ಮಾಡ್ತೀವಿ. ಇನ್ನು ಇದೆಲ್ಲ ಮಾಡೋಕ್ಕಿಲ್ಲ. ಇನ್ನೊಂದು ಸೈಡು ನಾನು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಫಸ್ಟು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಳ್ಳೋ ಮುಂಚೆ ಈ ಕಡೆ ಸೈಡ್ ಕಟ್ಟೆಗಳು ಇರ್ತಾವಲ್ರಿ ಮನೆಯಲ್ಲಿ, ಅವೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಯಾಕೆಂದರೆ ಗ್ಯಾಸ್ ಕಟ್ಟೆ ಫಸ್ಟು ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದರೆ ಅದ್ರ ಮೇಲಿರೋ ಜಿಡ್ಡು ಎಲ್ಲ ಮತ್ತು ಬೇರೆ ಬಂಡೆಗಳಿಗೆಲ್ಲ ಅಂಟುತ್ತೈತೆ ಅಂತೇಳಿ ಫಸ್ಟು ನಾನು ಕಟ್ಟೆಗಳೆಲ್ಲ ಒರೆಸ್ಕೊಂಡು ಲಾಸ್ಟಿಗೆ ಗ್ಯಾಸಿಗೆ ಸ್ವಲ್ಪ ನೀರು ಹಾಕಿ ಅದು ನೆನಿತೈತೆ ರೀ, ಅಷ್ಟರವರೆಗೆ ಇಲ್ಲೆಲ್ಲ ಒರೆಸ್ಕೊಂಬಂದ್ಬಿಡೋಣ ಅಂತೇಳಿ ಇವೆಲ್ಲ ಒರೆಸ್ಕೊಂಬಂದು ಆಮೇಲೆ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಹೊಸ ವರ್ಷ ಬರ್ತಾ ಐತಲ್ರಿ, ಎಷ್ಟೋ ಆಲೋಚನೆಗಳು ತಲೆಯಲ್ಲಿ. ಈ ವರ್ಷ ಈ ಥರ ಇದ್ವಲ್ಲ, ನೆಕ್ಸ್ಟ್ ವರ್ಷ ಸ್ವಲ್ಪ ನಾವು ಚೇಂಜ್ ಇರಬೇಕು. ಚೇಂಜ್ ಅಂದರೆ ಸ್ವಲ್ಪ ನಾವು ಮಾಡೋ ಕೆಲಸದಲ್ಲಾಗಲಿ, ನಾವು ಮಾಡೋ ಆಲೋಚನೆಯಲ್ಲಾಗಲಿ ಸ್ವಲ್ಪ ಡಿಫ್ರೆಂಟ್ ಇರಬೇಕು ಅಂತ ಎಷ್ಟೋ ಆಲೋಚನೆಗಳು ಮಾಡ್ತೀವಿ. ಆದರೆ ಈ 2025ಅಲ್ಲಿ ಎಷ್ಟೋ ಮೆಮೊರೀಸ್ ಇರ್ತಾವಲ್ಲ ರೀ, ನೋವು ಇರ್ತೈತೆ, ಬಾಧೆ ಇರ್ತೈತೆ, ಕಣ್ಣೀರು ಇರ್ತೈತೆ. ಇವೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ಇಷ್ಟೆಲ್ಲ ಕಷ್ಟದಿಂದ ನಾವು ಹೇಗೆ ಹೊರಗೆ ಬಂದೀವಿ ಅಂತ ಅನಿಸುತ್ತಾ. ಆದರೆ ನೋಡೋ ಜನಕ್ಕೆ ಇದೇನು ಬಿಡು ಬರ್ತೈತೆ, ಹೊಸ ವರ್ಷ ಯಾವಾಗಲೂ ಬರ್ತಾನೆ ಇರ್ತೈತೆ ಅಂತ ಹೇಳ್ತಾರೆ. ಆದರೆ ಸ್ವಲ್ಪ ಜನ ಜೀವಿತದಲ್ಲಿ ಕಹಿ ಘಟನೆಗಳಾಗಿರ್ತಾವ, ನೋವು, ಅವು ಮರಿಲಾರ್ದಂಥ ನೆನಪುಗಳಿರ್ತಾವ ರೀ. ಇನ್ನು ಸ್ವಲ್ಪ ಜನ ಜೀವಿತದಲ್ಲಿ ಸಂತೋಷದ ಜೀವಿತ. ಇನ್ನು ಹೆಣ್ಮಕ್ಳ ವಿಷಯದಲ್ಲಿ ಬಂದರೆ ಮದುವೆ, ಮತ್ತು ಆಮೇಲೆ ಅವ್ರ ಮನೆಯಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಗಳು, ಅವೆಲ್ಲ ಗಂಡ್ಮಕ್ಳು ಸ್ವಲ್ಪ ಮರ್ತೋಗ್ಬಿಡ್ತಾರೇನೋ, ಹೆಣ್ಮಕ್ಳು ಜಲ್ದಿ ಮರೆಯೋದೇ ಇಲ್ಲ ರೀ. ಅವೆಲ್ಲ ನೆನಪಿಟ್ಕೊಂಡು
ಈ ವರ್ಷಗಳು ಮತ್ತೆ ಬರಬೇಕು ಅಂತ ಹೇಳ್ತಾರೆ. ಹಾಗೆ ನೋವು ಕಹಿಯಾದಂಥ ಜೀವಿತ ಇದ್ದಂಥವ್ರು ಈ ವರ್ಷಗಳು ಬರಬಾರ್ದಪ್ಪ ಅಂತ ಅಂದ್ಕೊತಾರೆ. ಯಾರ್ಯಾರ ಜೀವಿತದಲ್ಲಿ ಈ ವರ್ಷದಲ್ಲಿ ಕಹಿ ನೋವು ಬಾಧೆ ಪಟ್ಟಿದ್ದಾರೋ ಅಂಥ ದಿನಗಳು ಮತ್ತೆ ಬರಬಾರ್ದಂತೇಳಿ ನಾನು ಕೋರ್ಕೊತಾ ಇದ್ದೀನಿ ರೀ. ಇನ್ನು ನೀವು ಹೇಗೆ ಡಿಸೆಂಬರ್ 1 ಮನೇಲಿ ಹೇಗೆ ಕೆಲಸಗಳು ಮಾಡ್ಕೊಂಡಿದ್ದೀರಿ ಮತ್ತು ತಿರುಗಿ ನ್ಯೂ ಇಯರ್ಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ನಾನು ಒಂದು ಸೈಡ್ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಬಟ್ಟೆ ಇಸ್ತ್ರಿ ಮಾಡಿದ್ದಾಯಿತು, ನಮ್ಮ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ ರೀ. ನಮ್ಮ ಯಜಮಾನ್ರಿಗೆ ನಾನು ಕೆಲಸ ನಿಧಾನ ಮಾಡ್ತೀನಿ ಅಂತೇಳಿ ಆಲ್ಮೋಸ್ಟು ಪ್ರತಿದಿನ ಯಾವಾಗಲೂ ನಾವು ಕೆಲಸ ಮಾಡ್ಕೊತಿರುವಾಗ ನಾನು ಬೇಗ ಮಾಡು ಬೇಗ ಮಾಡು ಅಂತ ಒಂದೆರಡು ಸರಿ ಅಂತಾರೆ. ಅದಕ್ಕಿಂತ ಜಾಸ್ತಿ ಅನ್ನೋದಿಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ನಾನು ಬೇಜಾರಾಗ್ತೀನಿ ಅಂತೇಳಿ ಒಂದು ಸಲ 2 ಸಾರಿ ಹೇಳಿಬಿಡ್ತಾರೆ. ಇನ್ನು ಅವ್ರು ಏನಾರು ಮಾಡೋದಿದ್ದರೆ ಅವರು ಮಾಡ್ಕೊತಾರೆ. ಇನ್ನೊಂದು ಏನಂದರೆ ನಾವು ಚರ್ಚಿಗೆ ಹೋಗೋ ವಿಷಯದಲ್ಲಿ ಬಂದುಬಿಟ್ಟು ಟೈಮ್ ಆಗ್ತೈತೆ ಅಲ್ಲೇನಾರ ಲೇಟ್ ಆಗುತ್ತಾ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಅವರೇ ರೆಡಿ ಮಾಡ್ತಾರೆ ರೀ ಮಕ್ಕಳನ್ನ. ಇನ್ನು ಅವ್ರು ಏನಾನ ಮಾಡೋ ಕೆಲಸಗಳಿದ್ರೆ ಮಾಡ್ತಾರೆ, ಮತ್ತು ಬೇರೆದು ಏನಾನ ಇದ್ದರೆ ಅವ್ರು ಮಾಡೋದಿಲ್ಲ ರೀ. ಏನು ಚರ್ಚಿಗೆ ಟೈಮ್ ಆಗುತ್ತಾ ಅಂತ ನಿಮಿತ್ತವಾಗಿ ಇವರೆಲ್ಲ ಮಾಡ್ತಾರೆ. ಯಾಕಂದರೆ ಚರ್ಚಲ್ಲಿ ಕರೆಕ್ಟ್ ಟೈಮಿಗೆ ನಾವು ಅಟೆಂಡ್ ಆಗಬೇಕು. ವರ್ಷದಲ್ಲಿ ನಾವು ಎಷ್ಟೋ ಕೆಲಸಗಳು ಮಾಡೀವಿ, ಎಷ್ಟೆಷ್ಟೋ ಕೆಲಸಗಳು ಮಾಡೋಕ್ಕೆ ಶಕ್ತಿ ದೇವರು ಕೊಟ್ಟಿದ್ದಾನೆ. ನಾವು ಈ ಸಮಯದಲ್ಲಿ ದೇವರು ಸನ್ನಿಧಾನದಲ್ಲಿ ಇಲ್ಲಾಂದರೆ ಏನು ಮಾಡಿದ್ರೂ ವೇಸ್ಟ್ ಅಲ್ಲ ಅಂಥೇಳಿ ನಮ್ಮ ಯಜಮಾನ್ರು ರೀ. ನಾವು ಯಾವಾಗಲೂ ಆಗಲಿ ಫಸ್ಟು ಪ್ರಿಫರೆನ್ಸ್ ಬಂದುಬಿಟ್ಟು ನಾವು ದೇವರಿಗೆ ಕೊಡಬೇಕು ಅಂಥೇಳಿ ಪಾಪ ಅವರು ನನ್ನ ಸರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಕೆಲಸ ಎಲ್ಲ ಮುಗಿಯೋಕೆ ಬಂತು ರೀ. ಈಗ ಮನೆಯಲ್ಲಿ ಒಳಗೆಲ್ಲ ಕ್ಲೀನ್ ಆಯ್ತಂದರೆ ಒಳಗಿನ ಕೆಲಸ ಮುಗೀತಂದರೆ ಆಮೇಲೆ ಮಕ್ಕಳನ್ನ ರೆಡಿ ಮಾಡೋಕ್ಕಾಗುತ್ತಾ? ನಾನು ಹಂಗೆ ಅಂದ್ಕೊಂಡೆ. ಆದರೆ ನಮ್ಮ ಯಜಮಾನ್ರು ಪಾಪ ಅವರೇ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಯಜಮಾನ್ರು ಸಹ ಅವ್ರ ಮಕ್ಕಳಿಗೆಲ್ಲ ಮುಖ ತೊಳೆಸಿ ಇನ್ನು ಅವ್ರು ರೆಡಿ ಆಗ್ತಾ ಇದ್ದಾರೆ ರೀ. ಇನ್ನು ಸ್ವಲ್ಪ ನಮ್ಮ ಯಜಮಾನ್ರು ಕಷಾಯ ಕುಡಿತೀನಿ ಅಂತಂದರೆ ಇನ್ನು ಅವ್ರಿಗೆ ಸಹ ಕಷಾಯ ಮಾಡೋಣ ಅಂತೇಳಿ ಒಂದು ಸೈಡ್ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಈ ಚಳಿಗಾಲ ಅಲ್ರಿ, ಚಳಿಗಾಲದಾಗ ಸ್ವಲ್ಪ ಕಷಾಯ ಕುಡಿತಾನೆ ಇರ್ತಾರೆ ನಮ್ಮ ಯಜಮಾನ್ರು. ಆದರೆ ನಾನಂತೇನು ಅಷ್ಟು ಕುಡಿಯೋದಿಲ್ಲ. ನನಗೇನು ಬೇಕೆ ಅಂತ ಏನಿಲ್ಲ, ನಾನು ಏನಿದ್ರೂ ಅಡ್ಜಸ್ಟ್ ಆಗಿಬಿಡ್ತೀನಿ. ಆದರೆ ನಮ್ಮ ಯಜಮಾನ್ರು ಏನಾನ ಕೇಳ್ಯಾರಂದರೆ ಮಾಡಿಕೊಡ್ತೀನಿ. ನಂದು ನಾನು ಏನನ್ನ ಮಾಡ್ಕೋಬೇಕಂದ್ರೆ ನಮಗೆ ಮನಸ್ಸೇ ಬರೋಲ್ಲ ರೀ. ಯಾವ ಮನೆಯಲ್ಲಾದರೂ ಅಷ್ಟೇ ರೀ, ಹೆಣ್ಮಕ್ಳು ಏನಾನ ಮಾಡ್ಕೋಬೇಕಂದ್ರೆ ಇರಲಿ ಬಿಡು ಏನು ಮಾಡ್ಕೊಳೋದು ಅನಿಸುತ್ತೆ. ಅದೇ ಮನೆಯಲ್ಲಿ ಯಜಮಾನ್ರವ್ರು ಕೇಳ್ಯಾರಂದರೆ ಮಾಡೋಕ್ಕೆ ಮನ್ಸು ಬರ್ತೀರಿ. ಯಾಕೆಂದರೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಏನೋ ಅವ್ರ ಮೇಲೊಂದು ಪ್ರೀತಿ, ಅದಕ್ಕೆ ಏನಾರ ಆಗಲಿ ಕೇಳಿದಾಗ ಮಾಡೋಕ್ಕೆ ಮನ್ಸು ಬರುತ್ತೆ ರೀ. ಮತ್ತು ಇನ್ನೊಂದು ಏನಂದ್ರೆ ರೀ, ನಮ್ಮ ಯಜಮಾನ್ರು ಹೊರಗಡೆ ಏನು ತಿನ್ನೋದಿಲ್ಲ ರೀ. ಅವ್ರಿಗೆ ಏನಾನ ತಿನ್ಬೇಕು ಅನಿಸಿದ್ರು ಮನೆಗೆ ಬಂದು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಹೊರಗಡೆ ಅಸಲಿಗೆ ತಿನ್ನೋದೇ ಇಲ್ಲ. ಒಂದು ವೇಳೆ ತಿಂದರೂ ಸಹ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಹಿಂಗೆ ಹಿಂಗೆ ತಿಂತಾ ಇದ್ದೀನಿ, ಬಟ್ ನಾನು ಬೇಕಂತ ತಿಂತಾ ಇಲ್ಲ, ಅನಿವಾರ್ಯ. ಇನ್ನು ಮನೆಗೆ ಬರೋ ಟೈಮ್ ಆಗಿಬಿಟ್ಟೈತೆ, ನಾನು ಬೇರೆ ಕಡೆ ಇದ್ದೀನಿ, ಹೊರಗಡೆ ದೂರ ಇದ್ದೀನಿ ಅಂದರೆ ಮಾತ್ರ ಅವರು ಊಟ ಹೊರಗಡೆ ಮಾಡ್ತಾರೆ ರೀ. ಇಲ್ಲಾಂದರೆ ಅವರು ಆಲ್ಮೋಸ್ಟ್ ಮನೆಯಲ್ಲಿ ಊಟ ಮಾಡೋಕ್ಕೆ ಟ್ರೈ ಮಾಡ್ತಾರೆ ರೀ. ಅವರಿಗೆ ಹೊರಗಡೆ ಊಟ ಮಾಡ್ಬೇಕಂತರೇ ಮನ್ಸು ಬರೋಲ್ಲ. ಇನ್ನೊಂದು ಏನಂದರೆ ನನ್ನ ಕಡೆ ಸುಳ್ಳು ಹೇಳಲ್ಲ ರೀ. ಹೊರಗಡೆ ಸ್ವಲ್ಪ ಜನ ತಿಂದು ಇಲ್ಲ ನಾನು ಏನು ತಿಂದಿಲ್ಲ ಹೊರಗಡೆ ಅಂತ ಹೇಳ್ತಾರೆ. ಆದರೆ ನಮ್ಮ ಯಜಮಾನ್ರು ಹಂಗೆ ಹೇಳೋದಿಲ್ಲ. ಅವ್ರು ಏನು ತಿಂದಿದ್ದಾರೇನೋ ನನಗೆ ಮೆಸೇಜ್ ಮಾಡ್ತಾರೆ, ಏನು ತಿಂದಿಲ್ಲ ಅಂದ್ರೂ ಸಹ ನನಗೆ ಮೆಸೇಜ್ ಮಾಡ್ತಾರೆ ರೀ. ಇನ್ನು ಅದೆಲ್ಲ ಆಯ್ತು ರೀ. ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಟ್ಟೆ, ಊಟನೂ ಮಾಡಿದರು. ಇನ್ನು ಮಕ್ಕಳನ್ನ ರೆಡಿ ಮಾಡಿಸಿದ್ರು, ಇಸ್ತ್ರಿ ಮಾಡಿದ ಬಟ್ಟೆಗಳು ಹಾಕ್ಕೊಂಬಿಟ್ರು, ಅವ್ರು ಸಹ ರೆಡಿ ಆದರು. ಇನ್ನು ನಾನು ಸಹ ಹೋಗಿ ರೆಡಿ ಆಗಿರಿ. ಇನ್ನು ಅಷ್ಟರಲ್ಲಿ ಕಷಾಯ ರೆಡಿ ಆಯಿತು. ಕಷಾಯ ಸೋಸಿ ಅದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ರೀ. ಇನ್ನು ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟೈತೆ ಚರ್ಚಿಗೆ. ಇನ್ನು ನಾವು ಮನೇಲಿ ಪ್ರೇಯರ್ ಮಾಡಿಕೊಂಡೇ ಚರ್ಚಿಗೆ ಹೋಗೋದು ರೀ. ಯಾಕೆಂದರೆ ಕಂಪಲ್ಸರಿ ನಾವು ಚರ್ಚಿಗೆ ಹೋಗುವಾಗ ಮನೆಯಲ್ಲಿ ಪ್ರೇಯರ್ ಮಾಡಿಕೊಂಡು ಕಂಪಲ್ಸರಿ ಮಾಡಲೇಬೇಕು ರೀ, ಮಾಡಿಕೊಂಡೇ ನಾವು ಹೋಗ್ತೀವಿ. ಇನ್ನು ಹಂಗಂತೇಳಿ ನಮ್ಮ ಮನೆಯಲ್ಲಿ ಪ್ರೇಯರ್ ಮಾಡ್ಕೊತಾ ಇದ್ದೀವಿ. ಇವತ್ತು 31 ನೈಟ್ ರೀ, ಡಿಸೆಂಬರ್, ಈ ವರ್ಷದ ಕೊನೆಯ ದಿನ. ಈ ದಿನ ತಿರುಗಿ ಬರೋದಿಲ್ಲ, ಈ ಸಮಯ ಬರೋದಿಲ್ಲ. ದೇವ್ರಿಗೆ ನಾವು ಕೃತಜ್ಞತೆ ಹೇಳೋಕ್ಕಂತ ನಾವು ಚರ್ಚಿಗೆ ಹೋಗಲೇಬೇಕು ರೀ. ನಾವು ಯಾವ ಫಂಕ್ಷನ್ಗೆ ಅಟೆಂಡ್ ಆಗ್ತೀವಿ ಇಲ್ಲೋ ಗೊತ್ತಿಲ್ಲ, ಆದರೆ ಚರ್ಚು ದೇವ್ರ ಸನ್ನಿಧಾನಕ್ಕೆ ಮಾತ್ರ ನಾವು ತಪ್ಪದೇ ಹೋಗ್ತೀವಿ ರೀ. ಅದೆಷ್ಟೇ ಆರಾಮಿಲ್ಲ ಅಂದರೂ ಪರವಾಗಿಲ್ಲ, ನಾವು ಚರ್ಚಿಗೆ ಹೋಗೇ ಹೋಗ್ತೀವಿ. ಇನ್ನು ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ಕಷಾಯ ಕೊಟ್ಟೆ ರೀ. ಇನ್ನು ಅವರು ಕಷಾಯ ತಣ್ಣಗಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಹಾಗೆ ಅವ್ರು ಕುಡಿದ್ರು ರೀ. ಇನ್ನು ಕುಡಿದವ್ರು ಹೊರಗಡೆ ಹೋಗ್ಬಿಟ್ರು. ನಾನು ಬೈಬಲ್ಲು ಬ್ಯಾಗೆಲ್ಲ ತೊಗೊಂಡು ಒಂದು ಸರಿ ಗ್ಯಾಸ್ ಎಲ್ಲ ಆಫ್ ಇದೆಯಾ, ಇನ್ನು ಮನೆಯಲ್ಲಿ ಲೈಟ್ಸ್ ಏನಾನ ಆಫ್ ಇದ್ದಾವೋ ಇಲ್ಲ ಏನನ್ನ ಹಂಗೆ ಆನ್ ಮಾಡಿದ್ದೀನಂತ ಅದೆಲ್ಲ ನೋಡಿ ಮನೆ ಬೀಗ ಹಾಕ್ಕೊಂಡು ಚರ್ಚಿಗೆ ಬಂದೀವಿ. ನೋಡಿರಿ ನಮ್ಮ ಚರ್ಚ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಿಮ್ಮ ಚರ್ಚ್ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಕಾಮೆಂಟ್ ಮಾಡಿರಿ. ಈ ದಿನ ರೀ ದೇವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸೋಕ್ಕಂತೆ ಬಂದಿದ್ದೀವಿ. ದೇವ್ರು ನಮ್ಮ ಕೃತಜ್ಞತೆ ಪ್ರಾರ್ಥನೆ
ಇಷ್ಟಪಡಲಿ. ನಾವು ಚರ್ಚ್ ಮುಗಿಸ್ಕೊಂಡು ಸಹ ಮತ್ತು ತಿರುಗಿ ಮನೆಗೆ ಸಹ ಬಂದೀವಿ ರೀ. ಮನೆಗೆ ಬಂದಿದ್ದೆ 1:30 ಆಗಿತ್ತು ರೀ. ಯಾರು ಎದ್ದೇ ಇಲ್ಲ ರೀ, ಎಲ್ಲರೂ ಮಕ್ಕೊಂಬಿಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಧನ್ಯವಾದಗಳು.